ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಒಟ್ಟು ಮತದಾರರಲ್ಲಿ 80% ಜನರು ಮತ ಚಲಾಯಿಸ್ಯಾರ. ಚಲಾಯಿಸಿದ ಒಟ್ಟು ಮತಗಳಲ್ಲಿ 10% ಮತಗಳು ಅಮಾನ್ಯವೆಂದು ಘೋಷಿಸಲ್ಪಟ್ಟವು. ಅಭ್ಯರ್ಥಿ ಎ ಮಾನ್ಯ ಮತಗಳಿಗೆ 80% ಮತಗಳನ್ನು ಪಡೆದರೆ ಅಭ್ಯರ್ಥಿ ಬಿ ಉಳಿದ ಮತಗಳನ್ನು ಪಡೆದಾನ. ಒಟ್ಟು ಅರ್ಹ ಮತದಾರರ ಸಂಖ್ಯೆ 50,000 ಆಗೈತಿ. ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡೆದಾನ ಅಂತ ಕೇಳಿರಲಿ ನೋಡ್ರಿ. ಟೋಟಲ್ ಓಟ್ ಕೊಟ್ಟರೆ ಎಷ್ಟು? 50,000. ಈ 50,000 ಟೋಟಲ್ ಓಟ್ನಾಗ ಎಷ್ಟು ಜನ ಓಟ್ ಮಾಡ್ಯಾರ? 80% ಜನ ಓಟ್ ಮಾಡ್ಯಾರ. ಅಂದ್ರೆ ಇಂಟು 80/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಅಂದ್ರೆ ಓಟ್ ಮಾಡಿದವ್ರು ಎಷ್ಟು ಜನ ಅಕ್ಕಾರ? ಇಲ್ಲಿ 40,000 ಜನ ಓಟ್ ಮಾಡಿದವ್ರು ಅಕ್ಕಾರ. ಇದ್ರಾಗ 10% ಓಟ್ ಏನೋ ಅಮಾನ್ಯ ಇವು. ಅಂದ್ರೆ 40,000 10% ಅಮಾನ್ಯ ಆದ್ರೆ ವ್ಯಾಲಿಡ್ ಆಗಿದ್ದು ಎಷ್ಟು ಓಟು? 90% ಆಗಿರ್ತೈತಿ. 90/100 ಆದ್ರೆ ಎಷ್ಟು ವ್ಯಾಲಿಡ್ ಓಟ್ ಆದವು? ಇಲ್ಲಿ 36,000 ಏನಾಯ್ತು? ಇಲ್ಲಿ ವ್ಯಾಲಿಡ್ ಓಟ್ ಆತ. ನಮಗೆ ಈ ವ್ಯಾಲಿಡ್ ಓಟ್ನಾಗ ಎ ಅಭ್ಯರ್ಥಿ ಪಡೆದ ಮತಗಳು ಎಷ್ಟು ಅಂತ ಕೇಳ್ಯಾರ. ಎ ಪಡೆದ ಮತಗಳು ಏನಕ್ಕೋ 36,000. ಇದ್ರಾಗ ಎಷ್ಟು ಪರ್ಸೆಂಟ್ ಪಡೆದನೋ? 70% ಪಡೆದನು. 70/100 ಆಗತಿ. 0 ಕ್ಯಾನ್ಸಲ್ ಮಾಡೋಣ. 360 × 70 ಮಾಡಿದ್ರೆ ಎಷ್ಟಾಗತ್ತೆ? 25,200 ಮತಗಳನ್ನು ಯಾರು ತೊಗೊಂಡಿರ್ತಾರೆ? ಎ ಪಡೆದಿರ್ತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಸ್ತುವನ್ನು 2,600 ಖರೀದಿಸಲಾಯಿತು. ಅದರ ಬೆಲೆಯನ್ನು 20% ಹೆಚ್ಚಿಸಿ ಗುರುತಿಸಲಾಯಿತು. ನಂತರ ಗುರುತಿಸಲಾದ ಬೆಲೆಯ ಮೇಲೆ 10% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಯಿತು. ಈ ವ್ಯವಹಾರದಲ್ಲಿ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಕಾಸ್ಟ್ ಪ್ರೈಸ್ ಲಿದ್ದ ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗತಿ? 20% ಫ್ರಾಕ್ಷನ್ ಏನಾಗತಿ? 1/5 ಆಗತಿ. ಅಂದ್ರೆ 5 ಇದ್ದಿದ್ದು ಏನು ಮಾಡ್ರಿ? ಜಾಸ್ತಿ ಮಾಡ್ರಿ. 20% ಅಂದ್ರೆ 6 ಆಗುತ್ತೆ. ಮಾರ್ಕ್ ಪ್ರೈಸ್ ಲಿದ್ದ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಕತಿ? ಇಲ್ಲಿ 10% ಡಿಸ್ಕೌಂಟ್ ಕೊಟ್ಟನ. 10% ಡಿಸ್ಕೌಂಟ್ ಅಂದ್ರೆ 1/10 ಆಗುತ್ತೆ. ಅಂದ್ರೆ 10ರಿಂದ 9 ಆಗುತ್ತೆ. ಇಲ್ಲಿ 6 ಬರೋನು, ಇಲ್ಲಿ 10 ಬರೋನು. ಸೈಡ್ ನಂಬರ್ಗಳು ಬರೋನು. 5 ಹತ್ಲಿ ಎಷ್ಟಾಗುತ್ತೆ? 50 ಆಗುತ್ತೆ. 6 9 54 ಆಗುತ್ತೆ. ಪ್ರಾಫಿಟ್ ಎಷ್ಟು ಆಯ್ತು? ಇಲ್ಲಿ 4 ಪ್ರಾಫಿಟ್ ಆಯ್ತು. 4/50 × 100 ಮಾಡಿದ್ರೆ ಏನಾಗುತ್ತೆ? 51 52. ಅಂದ್ರೆ 8% ಏನಾಗುತ್ತೆ? ಇಲ್ಲಿ ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರಾಜ್ಗಿಂತ 80 ರೂಪಾಯಿ ಹೆಚ್ಚು ಖರ್ಚು ಮಾಡ್ತಾನ. ಇಬ್ರು ಸೇರಿ 380 ರೂಪಾಯಿ ಖರ್ಚು ಮಾಡಿದ್ರೆ ರಾಜ್ ಎಷ್ಟು ಖರ್ಚು ಮಾಡ್ತಾನ ಅಂತ ಕೇಳಿರಿ ನೋಡ್ರಿ. ರಾಜಂದ ಏನಂತ ಇಲ್ಲಿ ಎಕ್ಸ್ ಅಂತ ಅಂದ್ರೆ ರವಿದ ಏನಾಗುತ್ತೆ? ಇಲ್ಲಿ ಟೋಟಲ್ ಎಕ್ಸ್ ಪ್ಲಸ್ 80 ಆಕತಿ. ಇವ್ರಿಬ್ಬರದು ಟೋಟಲ್ ಖರ್ಚು ಎಷ್ಟು ಆತಿಲ್ಲಿ? 2x + 80. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ? 380 ರೂಪಾಯಿ ಕೊಟ್ಟಾನ. 2x = ಎಷ್ಟಾಯ್ತು? 300 ಆಯ್ತು. x = ಎಷ್ಟಾಯ್ತು? 150 ರೂಪಾಯಿ ಆಯ್ತು. ಅಂದ್ರೆ ರಾಜ್ರವ್ರ ಖರ್ಚು ಎಷ್ಟಾಗುತ್ತೆ? 150 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 80 ಕಿಲೋಮೀಟರ್ ದೂರವನ್ನು 40 km/h ವೇಗದಲ್ಲಿ ಮತ್ತು ಮುಂದಿನ 32 ಕಿಲೋಮೀಟರ್ ದೂರವನ್ನು 16 km/h ವೇಗದಲ್ಲಿ ಪ್ರಯಾಣಿಸುತ್ತೆ. ಅದರ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಲಿ. ಸರಾಸರಿ ವೇಗ ಏನಾಗುತ್ತೆ? ಒಟ್ಟು ದೂರ ಒಟ್ಟು ಸಮಯ ಆಗುತ್ತೆ. ಒಟ್ಟು ದೂರ ಎಷ್ಟಾಗುತ್ತೆ? 80 ಕಿಲೋಮೀಟರ್ ಮತ್ತು ಆ ನಂತರ 32 ಕಿಲೋಮೀಟರ್ ಐತಿ. ಒಟ್ಟು ಟೈಮ್ ನೋಡ್ರಿ. 80 ಕಿಲೋಮೀಟರ್ನ ಎಷ್ಟು km/h ಹೋಗುತ್ತೆ? 40 km/h. ಅಂದ್ರೆ 2 ಅವರ್ ತೊಗೊಂತೈತಿ. ಆಮೇಲೆ 32 ಕಿಲೋಮೀಟರ್ ಅನ್ನು ಎಷ್ಟು? 16 km/h ಹೋದ್ರೆ 2 ಅವರ್ ತೊಗೊಂತೈತಿ. ಟೋಟಲ್ ಟೈಮ್ ಎಷ್ಟಾಗ್ತಿಲ್ಲ? 4 ತಾಸು ಆಯ್ತು. ಅಂದ್ರೆ ಎಷ್ಟಾಯ್ತು? 112 / 4 ಮಾಡಿದ್ರೆ 28 km/h ಏನಾಗುತ್ತೆ? ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಗಡಿಯವನು ಒಂದು ವಸ್ತುವನ್ನು 12,000 ಖರೀದಿಸಿ 13,500 ಮಾರಾಟ ಮಾಡ್ತಾನೆ. ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಲಾಭ ಎಷ್ಟಾಗುತ್ತೆ? ಇಲ್ಲಿ ಹೋಗಿ 1,500 ರೂಪಾಯಿ ಲಾಭ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಯ್ತು? 1,500 / ಕಾಸ್ಟ್ ಪ್ರೈಸ್ ಎಷ್ಟೈತಿ? 12,000 × 100 ಆಗುತ್ತೆ. 20 ಕ್ಯಾನ್ಸಲ್ ಮಾಡೋಣ. 150 / 12 ಮಾಡಿದ್ರೆ ಏನಾಗುತ್ತೆ? 12.5% ಲಾಭ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗೋಪುರದ ಬುಡದಿಂದ 20 ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಗೋಪುರದ ತುದಿ ಉನ್ನತಿಯ ಕೋನ 30 ಡಿಗ್ರಿ ಆಗಿದ್ರೆ ಗೋಪುರದ ಎತ್ತರವನ್ನ ಕಂಡಿಡ್ರಿ ಅಂತ ಕೇಳಿದ್ರೆ ನೋಡ್ರಿ. ಇಲ್ಲಿ ಈ ಗೋಪುರ ಐತಿ. ಈ ಗೋಪುರದಿಂದ ಇಲ್ಲಿಂದ ಏನೈತಿ? ಒಂದು ಬಿಂದು ಐತಿ. ಎಷ್ಟು ದೂರ ಐತಿ? ಅದು 20 ಮೀಟರ್ ದೂರ ಐತಿ. ಇದು ಒಂದು ಆಂಗಲ್ ಅನ್ನು ಮಾಡ್ತೈತಿ. ಅಂದ್ರೆ ಇದು ಎಷ್ಟು ಡಿಗ್ರಿ ಅಂತ ಕೊಟ್ರೆ 30 ಡಿಗ್ರಿ. ಅಂದ್ರೆ ಇದು ಟ್ಯಾನ್ 30 ಡಿಗ್ರಿ ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ? 1/√3 ಆಗುತ್ತೆ. ಅಂದ್ರೆ ಇದು ಅಪೋಸಿಟ್ ಆದ್ರೆ ಇದು ಬೇಸ್ ಆಗಿರ್ತೈತಿ. ಈ √3 ವ್ಯಾಲ್ಯೂ ಏನಂತ ಕೊಟ್ಟಾನ? ಇಲ್ಲಿ 2 ಅಂತ ಕೊಟ್ಟಾನ. ಅಂದ್ರೆ ಇದು 2 ಆದ್ರೆ ಇದು 1 ಆಕತಿ. ಇಲ್ಲಿ 2 ವ್ಯಾಲ್ಯೂ ಎಷ್ಟು ಕೊಟ್ಟಾನ? 20 ಮೀಟರ್ ಕೊಟ್ಟಾನ. ಅಂದ್ರೆ 1 ವ್ಯಾಲ್ಯೂ ಎಷ್ಟು ಆಗುತ್ತೆ? ಇಲ್ಲಿ 10 ಮೀಟರ್ ಆಗುತ್ತೆ. ಅಂದ್ರೆ ಹೈಟ್ ಏನಾಗ್ತಿದ್ರದ್ದು 10 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ತರಗತಿಯ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 33 ವರ್ಷಗಳು. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ ವಯಸ್ಸು 34 ವರ್ಷಗಳು. ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳ್ಯಾರ ನೋಡ್ರಿ. 25 ವಿದ್ಯಾರ್ಥಿಗಳ ವಯಸ್ಸು ಎಷ್ಟಾಗತ್ತೆ? 25 × 33 ಮಾಡಿದ್ರೆ 825 ವರ್ಷ ಆಗುತ್ತೆ ನೋಡ್ರಿ. ಟೀಚರ್ನ ಸೇರಿಸಿದ್ರೆ ಎಷ್ಟು ಜನ ಆಕಾರ? 26 ಜನ ಆಕಾರ. ಅವ್ರ ಎವರೇಜ್ ಏನಕತಿ? 34 ಆಕತಿ. ಟೋಟಲ್ ಎಷ್ಟು ಆಕತಿ? 884 ಆಕತಿ. ವ್ಯತ್ಯಾಸ ತೊಗೊಂಡ್ವಿ ಅಂದ್ರೆ ಏನಾಗುತ್ತೆ? 59 ವರ್ಷ ಆಗುತ್ತೆ. ಅಂದ್ರೆ ಇದು ಏನಾಗುತ್ತೆ? ಟೀಚರ್ ಏಜ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಕಟ್ಟಡದಲ್ಲಿನ ಕೀಟಗಳ ಸಂಖ್ಯೆ 2015ರಲ್ಲಿ 9580 ಇತ್ತು. ಅದು 2016ರಲ್ಲಿ 12% ಹೆಚ್ಚಾಗುತ್ತೆ. 2017ರಲ್ಲಿ 8% ಕಡಿಮೆ ಆಗುತ್ತೆ. ಮತ್ತು 2018ರಲ್ಲಿ 8% ಹೆಚ್ಚಾಗುತ್ತೆ. 2018ರಲ್ಲಿ ಕೀಟಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ ಮೊದಲಕ್ಕೆ ಎಷ್ಟೈತಿ ಇಲ್ಲಿ 9580 ಅದಾವು. ಆಮೇಲೆ ಏನು ಮಾಡ್ಯಾರ 12% ಜಾಸ್ತಿ ಆಗೈತೆ ಅಂದ್ರೆ ಏನಾಗುತ್ತೆ 112/100 ಆಗುತ್ತೆ. ನಂತರ ಏನಾಗೈತಿ ಇಲ್ಲಿ 8% ಕಡಿಮೆ ಐತೆ ಅಂದ್ರೆ 92/100 ಆಗುತ್ತೆ. ನಂತರ ಏನಾಗೈತಿ 8% ಜಾಸ್ತಿ ಆಗೈತೆ ಅಂದ್ರೆ 108/100 ಆಗುತ್ತೆ. 425 428 ಆಗುತ್ತೆ. ಇದು ಮಲ್ಟಿಫೈ ಮಾಡೋಣ. ಮಲ್ಟಿಫೈ 4 7 28 ಆಗುತ್ತೆ. 4 25 ಆಗುತ್ತೆ. ಇಲ್ಲಿ ನೋಡ್ರಿ ಮಲ್ಟಿಫೈ ಮಾಡೋಣ. ಇಲ್ಲಿ ಮಲ್ಟಿಫೈ ಡಿವೈಡೆಡ್ ಬೈ 25 × 25 × 100 ಡಿವೈಡೆಡ್ ಮಾಡಿದ್ರೆ ಎಷ್ಟಾಗುತ್ತೆ 10,660.9 ಬರ್ತೈತಿ. ನಿಯರ್ ಆನ್ಸರ್ ಏನಾಗುತ್ತೆ 10,661 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವನ್ನು 20% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದ ನಂತರ 32% ಲಾಭದ್ದು ರೈತು ಆ ವಸ್ತುವಿನ ಗುರುತಿಸಲಾದ ಬೆಲೆಯ ಹೆಚ್ಚಳದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಅಂದ್ರೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ ಈಕ್ವಲ್ ಟು ಏನಾಗುತ್ತೆ 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಏನಾಗುತ್ತೆ ಇಲ್ಲಿ 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಾರೆ ಇಲ್ಲಿ 20% ಡಿಸ್ಕೌಂಟ್ ಕೊಟ್ಟಾನ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಎಷ್ಟಾಗೈತಿ 32 ಆಗೈತಿ. ಅಂದ್ರೆ 80 ಡಿವೈಡೆಡ್ ಬೈ 132 ಆಯ್ತು. ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಬಂತು ನಮ್ಗೆ. ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿನ ಎಷ್ಟು ಜಾಸ್ತಿ ಐತಿ ಇಲ್ಲಿ 52 ಜಾಸ್ತಿ ಐತಿ. 52 ಡಿವೈಡೆಡ್ ಬೈ 80 × 100 ಆಗುತ್ತೆ. 0 0 ಕ್ಯಾನ್ಸಲ್. 4 2 8 4 4 13 ಆಗುತ್ತೆ. 2 1 2 ಇಲ್ಲಿ 13 × 5 ಮಾಡಿದ್ರೆ ಎಷ್ಟಾಗುತ್ತೆ 65% ಏನಾಗಿರ್ತೈತಿ ಮಾರ್ಕ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿನ ಜಾಸ್ತಿ ಇರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎ ಬಿ ಮತ್ತು ಸಿ ಒಬ್ಬರೇ ಕೆಲಸ ಮಾಡಿದರೆ ಒಂದು ಕೆಲಸವನ್ನು ಕ್ರಮವಾಗಿ 3 9 ಮತ್ತು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು 3 ಒಟ್ಟಾಗಿ ಕೆಲಸ ಮಾಡಿದರೆ ಅದೇ ಕೆಲಸದ 3 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ಅಂತಂದು ಕೇಳಿರಿ. ನೋಡ್ರಿ ಎ ಟೈಮ್ ತೊಗೊಂತಾನೆ ಎಷ್ಟು 3 ದಿನ, ಬಿ ಎಷ್ಟು ದಿನ 9 ದಿನ, ಸಿ ಎಷ್ಟು ದಿನ 18 ದಿನ. ಟೋಟಲ್ ವರ್ಕ್ ಎಷ್ಟಾಗುತ್ತೆ 18 ಆಗುತ್ತೆ. 3 6 18, 9 2 18, 18 1 18. ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 3 ಜನ ಸೇರಿ ಎಫಿಷಿಯನ್ಸಿ 9 ಆಗುತ್ತೆ. ಟೈಮ್ ಎಷ್ಟು ಅಂತಾರೆ ಇವರು ಈ 18 ವರ್ಕದ್ದು 3 ಪಟ್ಟು ಅಂತಂದು ಕೊಟ್ಟರೆ ಡಿವೈಡೆಡ್ ಬೈ ಎಫಿಷಿಯನ್ಸಿ 9 ಐತೆ. 9 1 9 2 ಅಂದ್ರೆ 6 ದಿನವನ್ನು ತೊಗೊಂತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ರೈಲು 2708 ಮೀಟರ್ ಉದ್ದದ ಮತ್ತು 2195 ಮೀಟರ್ ಉದ್ದದ 2 ಸುರಂಗಗಳನ್ನು ಕ್ರಮವಾಗಿ 88 ಸೆಕೆಂಡ್ ಮತ್ತು 76 ಸೆಕೆಂಡ್ ದಾಟ್ತೈತಿ. ರೈಲಿನ ಉದ್ದ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ ಮೊದಲಕ್ಕೆ ರೈಲಿನ ಉದ್ದ ಎಕ್ಸ್ ಅಂತ ತೊಗೊಂತೀನಿ. ಇಲ್ಲಿ 2708 ಮೀಟರ್ದ ಸುರಂಗ ದಾಟಕ್ಕೆ ಎಷ್ಟು ಟೈಮ್ ತೊಗೊಂತೈತಿ ಇಲ್ಲಿ 88 ಸೆಕೆಂಡ್ ತೊಗೊಂತೈತಿ. ಇನ್ನೊಂದು ನೋಡ್ರಿ ಎಕ್ಸ್ ಟ್ರೈನಿನ ಲೆಂತ್ ಮತ್ತು 2195 ಸುರಂಗದ ಲೆಂತ್ ಇದಕ್ಕೆ ಟೈಮ್ ಎಷ್ಟು ತೊಗೊಂತೈತಿ 76 ಎಸ್ ಅಂತ ತೊಗೊಂತೈತಿ. ಅಂದ್ರೆ ಇದೇನಾಗುತ್ತೆ ಟೈಮ್ ಇಂಟು ಸ್ಪೀಡ್ ಆಗುತ್ತೆ ಈಕ್ವಲ್ ಟು ಡಿಸ್ಟೆನ್ಸ್ ಆಗಿರ್ತೈತಿ. ಇಲ್ಲಿ ನೋಡ್ರಿ ನಾ ಏನು ಮಾಡ್ತೀನಿ ಇಲ್ಲಿ ಈ ಎಸ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ಪ್ಲಸ್ 2195 ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ 76 ಅದರ ಈ ಎಸ್ ಆಗುತ್ತೆ. ಈ ಎಸ್ ವ್ಯಾಲ್ಯೂನ ನಾ ಏನು ಮಾಡ್ತೀನಿ ಈ ಈಕ್ವೇಷನ್ದಾಗ ಹಾಕೊತೀನಿ. ಅಂದ್ರೆ ಎಕ್ಸ್ ಪ್ಲಸ್ 2708 ಈಕ್ವಲ್ ಟು 88 ಇಂಟು ಎಕ್ಸ್ ಪ್ಲಸ್ 2195 ಡಿವೈಡೆಡ್ ಬೈ 76 ಆಗಿರ್ತೈತಿ. 4 19 4 22 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ. 19 ಎಕ್ಸ್ ಪ್ಲಸ್ 51452 ಈಕ್ವಲ್ ಟು 22 ಎಕ್ಸ್ ಪ್ಲಸ್ 48290 ಆಗುತ್ತೆ. ಈ ಸೈಡ್ ಬಂದ್ರೆ ಏನು ಎಷ್ಟು ಉಳಿದೈತಿ ಇಲ್ಲಿ 51452 48290 ಹೋದ್ರೆ 3162 ಉಳಿತೈತಿ. ಈಕ್ವಲ್ ಟು 3 ಎಕ್ಸ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ 3162 ಡಿವೈಡೆಡ್ ಬೈ 3 ಮಾಡಿದ್ರೆ 1054 ಮೀಟರ್ ಏನಾಗುತ್ತೆ ಟ್ರೈನಿನ ಲೆಂತ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10.5 ಸೆಂಟಿಮೀಟರ್ ತ್ರಿಜ್ಯವರು ಒಂದು ಘನ ಲೋಹದ ಗೋಳವನ್ನು ಕರಗಿಸಿ 1.5 ಸೆಂಟಿಮೀಟರ್ ತ್ರಿಜ್ಯವರು ಸಣ್ಣ ಗೋಳಗಳಲ್ಲಿ ಮರುರೂಪಿಸಲಾಗೈತಿ. ಮೂಲ ಗೋಳದ ಮೇಲ್ಮೈ ವಿಸ್ತೀರ್ಣವು ಎಸ್ ಆಗಿದ್ರೆ ಎಲ್ಲ ಸಣ್ಣ ಗೋಳಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತಂದು ಕೇಳ್ಯಾರ. ನೋಡ್ರಿ ಇಲ್ಲಿ ವಾಲ್ಯೂಮ್ ಅಷ್ಟು ಚೇಂಜ್ ಆಗುತ್ತೆ. ಅಂದ್ರೆ ದೊಡ್ಡದು ವಾಲ್ಯೂಮ್ ಏನಾಗುತ್ತೆ ಇಲ್ಲಿ 4/3 πr³ ಆದ್ರೆ ಸಣ್ಣದು ಏನಾಗಿರ್ತೈತಿ ವ್ಯಾಲ್ಯೂ 4/3 πr³. ಇಲ್ಲಿ ಎಷ್ಟು ಹಾಕೋ ಅಂತಂದು ಕೇಳ್ಯಾರ ಇಂಟು ಎನ್ ಅಂತ ತೊಗೊಂತೀನಿ. ಇಲ್ಲಿ 4/3 4/3 5 ಕ್ಯಾನ್ಸಲ್ ಆಗುತ್ತೆ. 10.5 ಹೋಲ್ ಕ್ಯೂಬ್ ಈಕ್ವಲ್ ಏನಾಗುತ್ತೆ ಎನ್ ಇಂಟು 1.5 ಹೋಲ್ ಕ್ಯೂಬ್ ಆಗುತ್ತೆ. ಅಂದ್ರೆ ಎನ್ ವ್ಯಾಲ್ಯೂ ಏನಾಗುತ್ತೆ 10.5 ಡಿವೈಡೆಡ್ ಬೈ 1.5 ಹೋಲ್ ಕ್ಯೂಬ್ ಆದ್ರೆ ಇದು 1.5 ಅಂದ್ರೆ 7 ಆಗುತ್ತೆ. ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟು ಬರ್ತೈತಿ 343 ಬರ್ತೈತಿ. ನೋಡ್ರಿ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 4πr² ಆಗುತ್ತೆ. ಇಲ್ಲಿ ಸಣ್ಣ ಗೋಳಗಳದ್ದು ಏರಿಯಾ ಏನಾಗುತ್ತೆ 4 ಇಂಟು ಟೋಟಲ್ ಎಷ್ಟದವು 343 ಅದಾವು ಇಂಟು ಪೈ ರೇಡಿಯಸ್ ಎಷ್ಟೈತಿ 1.5 ಹೋಲ್ ಸ್ಕ್ವೇರ್ ಐತಿ.
ಇದೆಷ್ಟು ಬರ್ತೈತಿ 3087 ಪೈ ಏನಾಗುತ್ತೆ ಸ್ಮಾಲರ್ದು ಏರಿಯಾ ಆಗಿರ್ತೈತಿ. ದೊಡ್ಡಗಳದ್ದು ಅಂದ್ರೆ ಲಾರ್ಜ್ಗಳದ್ದು ಏರಿಯಾ ಎಷ್ಟು ಬರ್ತೈತಿ 4 ಪೈ ಇಂಟು ರೇಡಿಯಸ್ ಎಷ್ಟೈತಿ ಅದು 10.5 ಹೋಲ್ ಸ್ಕ್ವೇರ್ ಅಂತ ಕೊಟ್ರೆ ಅಂದ್ರೆ ದೊಡ್ಡಗಳದ್ದು ಏರಿಯಾ ಎಷ್ಟಾಗುತ್ತೆ ಟೋಟಲ್ 110.25 ಇಂಟು ಪೈ ಆಗುತ್ತೆ. ಅಂದ್ರೆ ಆಮೇಲೆ ನೋಡ್ರಿ ಇಂಟು 4 ಮಾಡಿದ್ನಿ ಅಂದ್ರೆ ಇದಕ್ಕೆ ಎಷ್ಟಾಗುತ್ತೆ 441 ಪೈ ಆಗುತ್ತೆ. ನೋಡ್ರಿ ಲಾರ್ಜ್ಗಳು 441 ಪೈ ಆದ್ರೆ ಸಣ್ಣಗಳು ಎಷ್ಟಾಗುತ್ತೆ 3087 ಪೈ ಆಗುತ್ತೆ. ಅಂದ್ರೆ ಇದು ಎಷ್ಟು ಪಟ್ಟು ಆಗುತ್ತೆ ಇದು ಎಸ್ ಆದ್ರೆ ಇದು ಎಷ್ಟು ಪಟ್ಟು ಐತಿ ಇದ್ರದ್ದು 7 ಪಟ್ಟು ಆಗುತ್ತೆ. ಅಂದ್ರೆ ಇದು 7S ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆ 2/6 70% 50% 539 ಆಗಿದ್ರೆ ಆ ಸಂಖ್ಯೆಯನ್ನ ಕಂಡುಹಿಡಿದ್ರಿ ಅಂತ ಕೇಳಿರ್ಲಿ. ನೋಡ್ರಿ ಆ ಸಂಖ್ಯೆ ಏನಂತ ತೊಗೊಂತೀನಿ ಎಕ್ಸ್ ಅಂತ ಅಂದ್ರೆ 2/6 ಭಾಗ ಇಂಟು 70% ಅಂದ್ರೆ 70/100 ಇಂಟು ಆಮೇಲೆ 50% ಅಂದ್ರೆ 50/100 ಈಜುಕೊಟ್ಟು ಏನಂತ ಕೊಟ್ರೆ ಆ ಸಂಖ್ಯೆ 539 ಬಂದೈತಿ ಅಂತ ಕೊಟ್ರೆ ನೋಡ್ರಿ 51 52 2 ಕ್ಯಾನ್ಸಲ್ ಆಗುತ್ತೆ 1 0 0 ಕ್ಯಾನ್ಸಲ್ 7 1 7 4 7 49 ಆಗುತ್ತೆ. ನೋಡ್ರಿ 60 ಇಂಟು 77 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ಎಕ್ಸ್ ಈಜುಕೊಟ್ಟು 4620 ಆಗುತ್ತೆ. ಅಂದ್ರೆ ಆ ಸಂಖ್ಯೆ 4620. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಖ್ಯೆಗಳ ಮೊತ್ತ 8788 ಆಗೈತಿ. ಮೊದಲ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತ 20:18 ಅಂದ್ರೆ ಮೊದಲ ಸಂಖ್ಯೆ ಎ ರೇಷಿಯೋ ಬಿ ಅಂತ ಅಂದ್ರೆ 20:18 ಆಗೈತಿ. ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ರೇಷಿಯೋ 21:12 ಐತಿ. ಅಂದ್ರೆ ಬಿ ಮತ್ತು ಸಿ ಎಷ್ಟೈತಿ 21:12 ಆಗಿದ್ರೆ ಮೊದಲ ಮತ್ತು ಮೂರನೇ ಸಂಖ್ಯೆಗಳ ನಡುವೆ ವ್ಯತ್ಯಾಸ ಕಂಡಿಡ್ರಿ ಅಂತ ಕೇಳ್ಯಾರ. ಈ ಸೈಡ್ ನಂಬರ್ಗಳು ಬರ್ಕೊಂಡು ಇಲ್ಲಿ 3 7 21 3 7 3 4 ಆಗುತ್ತೆ. 20 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ 140. 18 ಇಂಟು 7 126. 18 ಇಂಟು 4 72 ಆಗುತ್ತೆ. ಎ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ ಇಲ್ಲಿ ನಮ್ಗೆ 68 ಆಗತ್ತೆ. ಇವ್ರ ಟೋಟಲ್ ಮತ್ತೆ ಎಷ್ಟಾಗುತ್ತೆ 338 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ರೆ 8788 ಕೊಟ್ರೆ 338 ಒಂದ್ಲಿ 338 26 ಆಗುತ್ತೆ. 26 ಇಂಟು 68 ಮಾಡಿದ್ರೆ ಎಷ್ಟಾಗುತ್ತೆ 1768 ವ್ಯತ್ಯಾಸ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 19 ಪುರುಷರು ಮತ್ತು 13 ಮಹಿಳೆಯರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 17 ಪುರುಷರು ಮತ್ತು 9 ಮಹಿಳೆಯರು ಅದೇ ಕೆಲಸನ 14 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಬ್ಬ ಪುರುಷನ ಕೆಲಸವು ಎಷ್ಟು ಮಹಿಳೆಯರ ಕೆಲಸಕ್ಕೆ ಸಮ ಆಗೈತೆ ಅಂತ ಕೇಳಿರಲಿ. ನೋಡ್ರಿ 19 ಮೆನ್ 13 ವುಮೆನ್ ಸೇರಿ ಒಂದು ಕೆಲಸನ ಎಷ್ಟು ದಿನದ ಮಾಡ್ತಾರೆ 12 ದಿನದ ಮಾಡ್ತಾರೆ. ಈಜು ಕೊಟ್ಟು ಅದ ಕೆಲಸನ ಅಂದ್ರೆ ಟೋಟಲ್ ವರ್ಕ್ 17 ಮೆನ್ ಪ್ಲಸ್ 9 ವುಮೆನ್ ಸೇರಿ ಎಷ್ಟು ದಿನದ ಮಾಡ್ತಾರೆ ಅದನ್ನು 14 ದಿನದ ಮಾಡ್ತಾರೆ. 2 6 2 7 ಆಗುತ್ತೆ. 19 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತೆ 114 ಎಮ್ ಪ್ಲಸ್ 78 ವುಮೆನ್ ಈಜು ಕೊಟ್ಟು 119 ಮೆನ್ ಪ್ಲಸ್ 63 ವುಮೆನ್ ಆಕತಿ. ಈ 63 ವುಮೆನ್ ಈ ಸೈಡ್ ಬಂದ್ರೆ ಉಳಿದಿದ್ದಷ್ಟು 15 ವುಮೆನ್ ಈಜು ಕೊಟ್ಟು 5 ಮೆನ್ ಆಕತಿ. ವುಮೆನ್ ಡಿವೈಡ್ ಬೈ ಮೆನ್ ರೇಷಿಯೋ ಏನಾಗುತ್ತೆ 5 ಡಿವೈಡ್ ಬೈ 15 ಆಗುತ್ತೆ. 5 1 5 3 ಅಂದ್ರೆ 1 ಡಿವೈಡ್ ಬೈ 3 ರೇಷಿಯೋದೊಳಗೆ ಬರ್ತೈತೆ. ಅಂದ್ರೆ ಒಬ್ಬ ಮಹಿಳೆ ಕೆಲಸ ಏನಾಗುತ್ತೆ 3 ಮೆನ್ನಿಂದಕ್ಕೆ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ಶ್ಯಾಮ್ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 3:4 ಆಗೈತಿ. ನೋಡ್ರಿ ಸುನೀಲ್ ಮತ್ತು ಶ್ಯಾಮ್ ರೇಷಿಯೋ ಎಷ್ಟೈತಿ ಪ್ರೆಸೆಂಟೇಜ್ ಇಂದ 3:4 ಆಗೈತಿ. ಇಂದಿನಿಂದ 25 ವರ್ಷಗಳ ನಂತರ ಅವ್ರ ವಯಸ್ಸಿನ ಅನುಪಾತ 8:9 ಆಯ್ತು. ಅಂದ್ರೆ 25 ವರ್ಷ ನಂತರ ಪ್ಲಸ್ 25 ವರ್ಷ ನಂತರ ಅವ್ರದ್ದು ಏನಾಯ್ತು 8:9 ವರ್ಷ ಆಯ್ತು. ಸುನೀಲನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿ ಸುನೀಲನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿ ಇಲ್ಲಿ ಎಷ್ಟು ಜಾಸ್ತಿ ಐತಿ ರೇಷಿಯೋ 5 ಜಾಸ್ತಿ ಐತಿ. ಇಲ್ಲಿ 5 ಜಾಸ್ತಿ ಐತಿ. ಅಂದ್ರೆ ಈ 5ರದ್ದು ವ್ಯಾಲ್ಯೂ ಏನು ಕೊಟ್ಟನ 25 ಆಗುತ್ತೆ. 1ರ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 5 ಆಯ್ತು. ನಮ್ಗೆ ಯಾರು ಕೇಳ್ಯಾರ ಸುನೀಲನ ಪರ್ಸೆಂಟೇಜ್ ಕೇಳ್ಯಾನ ಅವ್ನ ರೇಷಿಯೋ ಎಷ್ಟೈತಿ 3 ಐತಿ. 3 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 15 ವರ್ಷ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಿ ಎಂಬ 2 ಬ್ಯಾಂಕ್ಗಳು ಕ್ರಮವಾಗಿ ವಾರ್ಷಿಕ 3.5% ಮತ್ತು 7.5% ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದವು. ನಿರ್ಮಲ ಪ್ರತಿ ಬ್ಯಾಂಕ್ನಿಂದ 2,40,000 ಸಾಲ ಪಡೆದು 3 ವರ್ಷಗಳ ನಂತರ ನಿರ್ಮಲ 2 ಬ್ಯಾಂಕ್ಗಳಿಗೆ ಪಾವತಿಸಿದ ಸರಳ ಬಡ್ಡಿಯ ಮೊತ್ತಗಳ ನಡುವಿನ ವ್ಯತ್ಯಾಸ ಧನಾತ್ಮಕ ವ್ಯತ್ಯಾಸ ಕಂಡುಹಿಡಿರಿ ಅಂತ ಕೇಳಿರಲಿ. ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ 3.5% ಒಳಗೆ ಎಷ್ಟಾಗುತ್ತೆ 2,40,000ಕ್ಕೆ 3.5%ಕ್ಕೆ 3 ವರ್ಷಕ್ಕೆ ಡಿವೈಡೆಡ್ ಬೈ 100 ಅಂದ್ರೆ ಏನಾಗುತ್ತೆ 2 0 ಕ್ಯಾನ್ಸಲ್ ಮಾಡಿದ್ರೆ 3.5%ಕ್ಕೆ 25,200 ಬಡ್ಡಿ ಆಗುತ್ತೆ. ಆಮೇಲೆ ಇನ್ನೊಂದು 2,40,000ಕ್ಕೆ 7.5% ಹಂಗೆ 3 ವರ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ 2 0 ಕ್ಯಾನ್ಸಲ್ ಮಾಡಿದ್ರೆ ಇದು 54,000 ಆಗುತ್ತೆ. ಇವು ಎರಡರದ್ದು ನಡವರ್ಕಿನ ವ್ಯತ್ಯಾಸ ಎಷ್ಟಾಗುತ್ತೆ 28,800 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.